ಜಿಬಿ ಅಧಿಕಾರಿಗಳೊಂದಿಗೆ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಸದಾಶಿವನಗರದ ಅವರ ನಿವಾಸದಲ್ಲಿ ಪ್ರಗತಿ ಪರಿಶೀಲನಾ ಒಂದು ಮೀಟಿಂಗ್ ಕೈಗೊಂಡಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಎಲ್ಲಿಗೆ ಬಂದಿದೆ ವೈಟ್ ಟಾಪಿಂಗ್ ಕಾಮಗಾರಿ, ಎಲ್ಲೆಲ್ಲಿ ಬ್ಯಾಲೆನ್ಸ್ ಇದೆ, ಇನ್ನು ಎಷ್ಟು ದಿನಗಳ ಕಾಲ ಟೈಮ್ ಹಿಡಿಯುತ್ತೆ ಅಂತ. ಯಾಕಂದರೆ ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ, ಗಲ್ಲಿಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾನೆ ಇರುತ್ತೆ. ಅಲ್ಲಿ ರಸ್ತೆಗಳನ್ನ ಅಗೆದಿರ್ತಾರೆ, ಗುಂಡಿಗಳನ್ನ ತೆಗೆದಿರ್ತಾರೆ, ಬೇಕಾಬಿಟ್ಟಿಯಾಗಿ ಪೈಪ್ಲೈನ್ ಕೂಡ ಹಾಗೆ ಬಿಟ್ಟಿರ್ತಾರೆ. ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ, ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಿದೆ. ಅದರ ಬಗ್ಗೆ ಕ್ಲಾಸ್ ತೆಗೆದುಕೊಂಡ್ಬಿಟ್ರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮತ್ತು ಕಸ ವಿಲೇವಾರಿ ವ್ಯವಸ್ಥೆ ಬಗ್ಗೆ ಕೂಡ ಮಾತುಕತೆ ನಡೆಸಿದ್ದಾರೆ. ಅಂದರೆ ಕಸ ವಿಲೇವಾರಿಗೆ ಎಲ್ಲೆಲ್ಲಿ ಕೆಲವೊಂದಿಷ್ಟು ಬ್ಲಾಕ್ ಸ್ಪಾಟ್ಗಳಿದ್ದಾವೆ, ಅಲ್ಲಿ ಬೇಕಾಬಿಟ್ಟಿಯಾಗಿ ಕಸ ಹಾಕ್ತಿದ್ದಾರೆ, ಅಂಥವ್ರ ಮೇಲೆ FIR ಹಾಕಬೇಕು, ಮುಲಾಜೆ ಇಲ್ಲ, ಮಾರ್ಷಲ್ಗಳು ಇನ್ನೂ ಸ್ಟ್ರಿಕ್ಟಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಎಲ್ಲಿಗೆ ಬಂತು, ಇಲ್ಲಿವರೆಗೂ ಒಂದು ಸುಮಾರು 800 ಕಿಲೋಮೀಟರ್ವರೆಗೂ ಸಾಗಿದೆ, ಯಾವ್ಯಾವ ಏರಿಯಾಗಳಲ್ಲಿ ಮತ್ತೆ ಆರಂಭ ಮಾಡಿದ್ದೀರಿ, ಜೊತೆಗೆ ಟನಲ್ ರಸ್ತೆ ಯೋಜನೆ ಬಗ್ಗೆ ಕೂಡ ಮಾಹಿತಿಯನ್ನು ಸಿಎಂ ಡಿಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ಏನಾದರೂ ವಿರೋಧ ಇದೆಯಾ, ಜೊತೆಗೆ ಏನೆಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಜೊತೆಗೆ ಕೆಲವೊಂದಿಷ್ಟು ಈ GPR ಏನಿದೆ DPR ಅದು ಕೂಡ ರೆಡಿ ಆಗಬೇಕಾಗಿದೆ, ಅದರ ಬಗ್ಗೆ ಕೂಡ ಚರ್ಚೆನ ಮಾಡಿದ್ದಾರೆ. ಮತ್ತು ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೃಷ್ಣ ಬೈರೇಗೌಡರು ಉತ್ತಮವಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ. ಅದಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮತ್ತು ಅಧಿಕಾರಿಗಳು ಶ್ರಮ ಹಾಕಿ ಕೆಲಸವನ್ನು ಮಾಡಬೇಕು, ಬೆಂಗಳೂರನ್ನು ಕ್ಲೀನ್ ಸಿಟಿಯಾಗಿ ಮಾಡಬೇಕು ಅಂಥೇಳಿ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಮತ್ತು ಬ್ರ್ಯಾಂಡ್ ಬೆಂಗಳೂರೇನು ಕನಸು ಕಂಡಿದ್ದರು ಹಿಂದೆ ಅವರು DCM ಆಗಿದ್ದಾಗ, ಅದನ್ನು ಹಾಗೆ ಮುಂದುವರಿಸುವಂಥ ಯೋಜನೆಯಲ್ಲಿ ಕೂಡ ಇದ್ದಾರೆ. ಅದರ ಜೊತೆಗೆ ಒತ್ತುವರಿ ಏನು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಎಲ್ಲಿಗೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳಿಂದ ಮಾಹಿತಿನ ಪಡೆದುಕೊಂಡಿದ್ದಾರೆ. ಮತ್ತು ಯಾವ ರೀತಿ ಸಾಗ್ತಾ ಇದೆ, ವ್ಯಾಪಾರಸ್ಥರಿಗೆ ಬೇರೆ ಅನುಕೂಲ ಎಲ್ಲಾದರೂ ಮಾಡಿಕೊಟ್ಟಿದ್ದೀರಾ, ಮತ್ತು ಏನು ಪ್ಲ್ಯಾನ್ ಇದೆ, ಜೊತೆಗೆ ಇನ್ನೂ ಮುಂದೆ ಏನೆಲ್ಲ ರೂಪುರೇಷೆಗಳನ್ನು ಹಾಕ್ಕೊಂಡಿದ್ದೀರಿ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿನ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ಡಿಕೆ ಶಿವಕುಮಾರ್ ಅವರು ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಕನಸುಗಳನ್ನು ಹೊಂದಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ವೈಟ್ ಟಾಪಿಂಗ್ ಅಲ್ಲಲ್ಲಿ ಇನ್ನೂ ಕೂಡ ಬ್ಯಾಲೆನ್ಸ್ ಇದೆ. ಅದೆಲ್ಲವನ್ನು ಕೂಡ ಡಿಕೆ ಶಿವಕುಮಾರ್ ಮಾಹಿತಿನ ತೆಗೆದುಕೊಂಡಿದ್ದಾರೆ. ಮತ್ತು ಎಲ್ಲೆಲ್ಲಿ ವಿರೋಧ ವ್ಯಕ್ತವಾಯಿತು ಅದರ ಬಗ್ಗೆ ಕೂಡ ಕಲೆ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಬಹಳ ಮಹತ್ವ ಪಡೆದುಕೊಂಡಿದೆ ಅಂತ ಅನಿಸ್ತಾ ಇದೆ ಸಭೆ. ಬ್ರ್ಯಾಂಡ್ ಬೆಂಗಳೂರು ಕನಸನ್ನು ಕಂಡಂಥವ್ರು ಡಿಕೆ ಶಿವಕುಮಾರ್ ಈಗ ಸದ್ಯಕ್ಕೆ GB ಅಧಿಕಾರಿಗಳಿಗೆ ಯಾವೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಮತ್ತು ಅವರ ಮುಂದಿನ ಬೆಂಗಳೂರು ಅಭಿವೃದ್ಧಿಯ ಪಣ ಹೇಗಿದೆ? ಪ್ರಭು, ಇವತ್ತು CM ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ GB ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ನಡೆಸಿರೋದು. ಪ್ರಮುಖವಾಗಿ ಈಗಾಗಲೇ ಹಲವು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇದೆ. ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿರುವಂಥದ್ದು. ಹೀಗಾಗಿ ಅದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು ಪ್ರಮುಖವಾಗಿ CM GP ಅಧಿಕಾರಿಗಳ ಜೊತೆ ಪ್ರಮುಖವಾದ ಸಭೆ ನಡೆಸಿರುವಂಥದ್ದು. ಈ ಸಭೆಯಲ್ಲಿ GBA ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ ಸೇರಿದಂತೆ ಕರಿಗೌಡ ಹಾಗೂ ಮನೀಶ್ ಮೋದ್ಗಿಲ್ ಸೇರಿದಂತೆ ಹಲವು GBA ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಪ್ರಮುಖವಾಗಿ ಈಗ ಫುಟ್ಪಾತ್ ತೆರವು ಆಗ್ತಾ ಇದೆ. ಆ ತೆರವಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಶುರುವಾಗಿರುವಂಥದ್ದು. ಹೀಗಾಗಿ ಅದಕ್ಕೆಲ್ಲ ಯಾವ ರೀತಿ ಒಂದು ಸಲಹೆಯನ್ನು ಪಡೆಯಬೇಕು, ಯಾವ ರೀತಿ ಪರಿಹಾರವನ್ನು ಕೊಡಬೇಕು, ಮುಂದೆ ಯಾವ ರೀತಿ ಅವರಿಗೆ ಅನುವು ಮಾಡಿಕೊಡ್ಬೇಕು ಅನ್ನೋದು. ಯಾಕೆಂದರೆ ಸಾಕಷ್ಟು ಜನರು ಅದರ ಫುಟ್ಪಾತ್ ಮೇಲೆ ತಮ್ಮ ಅಂಗಡಿಗಳ ಮುಗ್ಗಟ್ಟುಗಳನ್ನು ಇಟ್ಕೊಂಡಿದ್ರು. ಈಗ ತೆರವಾದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆ ಇದು ಸರ್ಕಾರಕ್ಕೂ ಬಿಸಿ ಮುಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಪರಿಹಾರ ಕ್ರಮಗಳನ್ನು ಬೇರೆ ರೀತಿಯಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದು ಒಂದು ವಿಚಾರ. ಜೊತೆಗೆ ಮಳೆ ಬಂದಂಥ ಸಮಯದಲ್ಲಿ ಆಗುವಂತಹ ಅನಾಹುತಗಳಿಗೆ ಎಚ್ಚರಿಕೆಯಿಂದ ಇರುವಂತೆ ಇವತ್ತು GBA ಅಧಿಕಾರಿಗಳಿಗೆ CM ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಕಳೆದ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗಿದೆ, ಜೊತೆಗೆ ಇದು ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ. ಹೀಗಾಗಿ ಅದಕ್ಕೆ ಬೇಕಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಳ್ಳಿ ಅನ್ನೋದು ಕೂಡ ಒಂದು ಸೂಚನೆ ಕೊಟ್ಟಿರುವಂಥದ್ದು. ಇನ್ನು ರಸ್ತೆಗಳ ಸಮರ್ಪಕವಾಗಿ ವ್ಯವಸ್ಥೆಯನ್ನು ಮಾಡಬೇಕು ಹಾಗೂ ವೈಟ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧಿಕಾರಿಗಳ ಜೊತೆ ಮಾತನಾಡಿ ಇನ್ನು ಯಾವೆಲ್ಲ ಕೆಲಸಗಳು ಆಗ್ತಾ ಇದೆ, ಯಾವ ರೀತಿ ಸಾಗ್ತಾ ಇದೆ, ಅತ್ಯಂತ ವೇಗದಲ್ಲಿ ಕೆಲಸ ಆಗಬೇಕು ಅನ್ನೋದು ಒಂದು ರೀತಿ. ಜೊತೆಗೆ ಅಭಿವೃದ್ಧಿ ಕೆಲಸಗಳು ಯಾವೆಲ್ಲ ಬಾಕಿ ಇದೆ ಎಲ್ಲವನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಎಂದು GBA ಅಧಿಕಾರಿಗಳ ಹತ್ರ ವರದಿಯನ್ನು ಪಡೆದಿರುವಂಥದ್ದು. ಪ್ರಭು, ಥ್ಯಾಂಕ್ ಯು LN ಸ್ವಾಮಿ ಮಾಹಿತಿಗಾಗಿ.